ಆದಂಥ ಕಡೆಗಳಲ್ಲಿ 90% ಹಿಂದೂಗಳಿರೋ ಕಡೆಗೆ ಅವರು ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ರು ಹೋದ ವರ್ಷ. ಈ ಸರಿ ಮದ್ದೂರಿನಲ್ಲಿ ಕಲ್ಲು ಹೊಡಿತಾ ಇದ್ದಾರೆ. ಇದು ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ಮಂಡ್ಯ ಏನು ಪ್ರತಿಕ್ರಿಯಿಸುತ್ತೆ, ಹಿಂದೂ ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತೆ, ಕರ್ನಾಟಕ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಈ ವ್ಯಾಪಕ ದಾಳಿಯನ್ನ ಗಲಭೆಯನ್ನು ಹಬ್ಬಿಸೋಕೆ ಒಂದು ಅರಾಜಕ ಶಕ್ತಿಗಳು ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆಸಿದ್ದಾರೆ. ಆ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರವನ್ನು ಉರುಳಿಸುವ ಒಂದು ಷಡ್ಯಂತ್ರನೂ ಇದೆ. ಆಂತರಿಕ ಗಲಭೆ ಹುಟ್ಟುಹಾಕಿ ವ್ಯಾಪಕವಾಗಿರ್ತಕ್ಕಂಥ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರನೂ ಇದೆ. ಭಾರತದ ಬೆಳವಣಿಗೆಗಳನ್ನು ಸಹಿಸಲಿಕ್ಕಾಗದೆ, ಆರ್ಥಿಕ ಬೆಳವಣಿಗೆ ಇರ್ಬೋದು, ಇವತ್ತು 4ನೇ ಸ್ಥಾನಕ್ಕೆ ದಾಪುಗಾಲಿಟ್ಟಿದೆ. ಇನ್ನೊಂದು 1-2 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತೆ. ಈ ಆರ್ಥಿಕ ಬೆಳವಣಿಗೆಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ಒಂದು ಷಡ್ಯಂತ್ರನೂ ಇದೆ. ಅದ್ರ ಜೊತೆಗೆ ಈ ಮತೀಯ ಶಕ್ತಿಗಳು ಸೇರ್ಕೊಂಡಿದ್ದಾವೆ. ಹಾಗಾಗಿ ಇವೆಲ್ಲವೂ ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ದಾವೆ. ಸರ್ಕಾರ ಮೈ ಮರೆತರೆ ಅಪಾಯ ಆಗೋದು ದೇಶದ ಭದ್ರತೆಗೆ, ಅಪಾಯ ಆಗೋದು ಸಂವಿಧಾನಕ್ಕೆ. ಸಂವಿಧಾನವನ್ನು ಒಪ್ಪದೇ ಇರತಕ್ಕಂಥ ಮಾನಸಿಕತೆಯವರೇ ಈ ಟೆಸ್ಟ್ ಡೋಸ್ಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಗಂಭೀರವಾದ ಎನ್ಕ್ವೈರಿ ಮಾಡಬೇಕು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಏನು ಕಲಿಸ್ತಾರೆ ಮದ್ರಸೆಗಳಲ್ಲಿ ಅಂತ ಎನ್ಕ್ವೈರಿ ಮಾಡಿ. ಕೆಲವು ಮತೀಯವಾದಿಗಳು ತಬ್ಲಿಕ್ಗಳ ಮೂಲಕ, ತಬ್ಲಿಕ್ ಜಮಾತ್ಗಳ ಮೂಲಕ ಹೇಗೆ ಕಟ್ಟರ್ಪಂಥಿ ವಿಚಾರಧಾರವನ್ನು ಹರಡ್ತಾ ಇದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡಿಸಿ. ಈ ಅಧ್ಯಯನ ಮಾಡಿಸಿದ ನಂತರ ಆಗ ನಿಮಗೆ ಎಷ್ಟು ವ್ಯಾಪಕ ಷಡ್ಯಂತ್ರ ಇದೆ ಅನ್ನೋದು ಅರ್ಥ ಆಗುತ್ತೆ. ಮುಸಲ್ಮಾನರು ಎಲ್ಲರೂ ಕೆಟ್ಟವರಲ್ಲ, ಆದರೆ ಆ ವಿಚಾರಧಾರೆ ಇದೆಯಲ್ಲ ಅದು ಭಾಳ ಕೆಟ್ಟಿದೆ. ಆ ವಿಚಾರಧಾರೆ ಸಹಬಾಳ್ವೆಯನ್ನು ಒಪ್ಪದೇ ಇರುವಂಥ ವಿಚಾರಧಾರೆ. ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲೂ ಸಹಬಾಳ್ವೆಯನ್ನು ಒಪ್ಪಿಲ್ಲ. ಹಾಗಾಗಿಯೇ ಈಗಿರೋದೇನಿದ್ರು ಸ್ಟ್ರಾಟಜಿ ಮಾತ್ರ. 4 ಜನ ಇದ್ದಾಗ ಒಂಥರ, 40 ಜನ ಇದ್ದಾಗ ಒಂಥರ, 400 ಆದಾಗ ಒಂಥರ, 4000 ಆದಾಗ ಒಂಥರ, 4 ಲಕ್ಷ ಆದಾಗ ಒಂಥರ. ಅದು ಸ್ಟ್ರಾಟಜಿ. 4 ಜನ ಇದ್ದಾಗ ಮೋಸ್ಟ್ ಸೆಕ್ಯುಲರ್, 40 ಆದಾಗ ಸ್ವಲ್ಪ ಕಡಿಮೆ ಸೆಕ್ಯುಲರ್, 400 ಆದಾಗ ನೋ ಸೆಕ್ಯುಲರಿಸಮ್, 4000 4 ಲಕ್ಷ ಆದಾಗ ಅಲ್ಲಿ ಬರೋದು ಕೇವಲ ಕಮ್ಯುನಲ್. ಇದು ಮಾತ್ರ ಇರೋದು. ಇದು ಸ್ಟ್ರಾಟಜಿ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಹೇಗೆ ಪರ್ಷಿಯಾವನ್ನು ಗಾಂಧಾರವನ್ನು ಕಳ್ಕೊಂಡು ಅಫ್ಘಾನಿಸ್ತಾನ ಮಾಡ್ಕೊಂಡ್ರೋ, ಹೇಗೆ ಸಿಂಧುವನ್ನು ಕತ್ತರಿಸಿ ಪಾಕಿಸ್ತಾನ ಮಾಡಿದ್ರೋ, ಭಾರತವನ್ನು ಅದೇ ಸಂಚು ಮಾಡಿದ್ದಾರೆ. ಇದೇನು ಸೀಕ್ರೆಟ್ ಅಲ್ಲ. ಸಿಮಿ ಕಚೇರಿಯ ಮೇಲೆ ದಾಳಿ ಮಾಡಿದಾಗ ಅವರು ಮೊಘಲ್ಸ್ತಾನ್ ಅನ್ನುವಂಥ ಒಂದು ಅಜೆಂಡವನ್ನು ಇಟ್ಕೊಂಡು ಕೆಲಸ ಮಾಡ್ತಿರೋದು CBIಗೆ ಆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿದ ಮಾಹಿತಿ. ಹಾಗಾಗಿ ಇದನ್ನು, ಈ ಷಡ್ಯಂತ್ರವನ್ನು ಅರ್ಥ ಮಾಡಿಕೊಂಡು ಸುಳ್ಳು ಹೇಳೋದನ್ನು ಬಿಡಿ, ಓಲೈಸೋದನ್ನು ಬಿಡಿ, ಸತ್ಯವನ್ನು ಎದುರಿಸಬೇಕಾದಂಥ ಮಾನಸಿಕತೆಯನ್ನು ತಯಾರು ಮಾಡಿ, ಮನಪರಿವರ್ತನೆ, ಸಹಬಾಳ್ವೆಗೆ ಬೇಕಾದಂಥ ವಿಚಾರವನ್ನು ಮದ್ರಸಗಳಲ್ಲೂ ಕಲಿಸೋದಕ್ಕೆ ಬೇಕಾದಂಥ ಆಸಕ್ತಿಯನ್ನು ಸರ್ಕಾರ ತಗೊಳ್ಳಿ. ಅದು ತಗೊಳ್ಳದೇ ಇದ್ದರೆ ಬರೀ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಸುಮ್ಮನೆ ಹುಟ್ಟಿದ್ದು ಅಂತ ಅನ್ಕೊಂಬೇಡಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅವರ ನಾಸಿರ್ ಹುಸೇನ್ ರಾಜ್ಯಸಭೆಯಲ್ಲಿ ಗೆದ್ದಾಗ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಅದರ ಪ್ರತಿಫಲ ಶಿವಮೊಗ್ಗದಲ್ಲೂ ಆಗುತ್ತೆ, ಇನ್ನೊಂದು ಕಡೆಲೂ ಆಗುತ್ತೆ, ಮತ್ತೊಂದು ಕಡೆಲೂ ಆಗುತ್ತೆ. ಬೆಳಗಾಂನಲ್ಲಿ 2023ರ ಕಾಂಗ್ರೆಸ್ ವಿಜಯೋತ್ಸವವನ್ನು ಆಚರಿಸಿದ್ದು, ಬೆಳಗಾಂ ಉತ್ತರ ಕ್ಷೇತ್ರದ ಚುನಾವಣೆಯ ಗೆಲುವನ್ನು ಆಚರಿಸಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೂಲಕ. ಇಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಗೆಲುವನ್ನು ವಿಧಾನಸೌಧದಲ್ಲಿ ಆಚರಿಸಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೂಲಕ. ಈ ಮಾನಸಿಕತೆ ಎಲ್ಲಿಂದ ಬರ್ತಾ ಇದೆ? ಇದು ಯಾವುದೋ ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಷಡ್ಯಂತ್ರದ ಭಾಗವಾಗಿ ಇದೆಲ್ಲ ಬರ್ತಿರೋದು. ಈಗ ನಾಳೆ ಮದ್ದೂರಲ್ಲಿ ಶಿವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಶಾಂತಿ ಸಾಧಿದೆ, ಮತ್ತೊಂದು ಕಡೆ ನಿಮ್ಮ ಬಿಜೆಪಿ ನಿಯೋಗ ಹೋಗ್ತಾ ಇದೆ. ಈ ಮಧ್ಯೆ ಪರಮೇಶ್ವರ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಸುಮ್ಮನೆ ಹೋಗಿ ಶಾಂತಿ ಕಾಪಾಡಿಕೊಂಡು ಬರಬೇಕು, ಇಲ್ಲ ಅಂದ್ರೆ ಪ್ರಚೋದನೆಯನ್ನು ಮಾಡಲು ಸಹಿಸೋದಿಲ್ಲ ಅಂತ ಮಾತನ್ನು ಕೂಡ ಒಂದು ಪರೋಕ್ಷ ಎಚ್ಚರಿಕೆ ಕೊಡುವಂತ ಮಾತನ್ನು. ಅವ್ರು ಸಹಿಸದೇ ಇರಬೇಕಾಗಿದ್ದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ಸಹಬಾಳ್ವೆಯ ವಿಚಾರಕ್ಕೆ ಧಕ್ಕೆ ತರುವುದನ್ನ, ಮತೀಯ ವಿಚಾರವನ್ನ ತನ್ನ ಒಡಲೊಳಗೆ ಇಟ್ಕೊಂಡಿರೋದನ್ನ, ಪ್ರತಿಕ್ರಿಯೆ ಕೊಡೋದನ್ನಲ್ಲ. ಕಲ್ಲು ಹೊಡೆದಿದ್ದನ್ನು ಸಹಿಸ್ಕೊಂಡಿರ್ಬೇಕು ಅನ್ನೋದು ಹೇಡಿಗಳು ಮಾತ್ರ ಹೇಳೋ ಕೆಲಸ. ಹೇಡಿಗಳು ಮಾತ್ರ ಹಂಗೆ ಹೇಳ್ತಾರೆ, ಕಲ್ಲು ಹೊಡೆದ್ರು ಸಹಿಸ್ಕೊಳ್ಳಿ, ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಕೊಡಿ, ಅದೆಲ್ಲ ಹೇಡಿಗಳು ಹೇಳೋ ಕೆಲಸ. ಆ ಹೇಡಿಗಳು ರೀತಿಯಲ್ಲಿ ಗೃಹ ಸಚಿವರು ಮಾತಾಡಬಾರ್ದು.
ಅವ್ರ ಸಾಮರ್ಥ್ಯವನ್ನು ಯಾರು ಕಲ್ಲು ಹೊಡೆದು ಅವನ ಮೇಲೆ ತೋರಿಸ್ಲಿ, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ, ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ, ಅವ್ರ ಸಾಮರ್ಥ್ಯವನ್ನು ಪಾಕಿಸ್ತಾನ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ, ಭಾರತ್ ಮಾತಾ ಕಿ ಜೈ ಅನ್ನೋರ ಮೇಲೆ ತೋರಿಸೋದು ಬೇಡ. DJ ಏನು ಸೌಂಡ್ ಇಡಬೇಕು ಅದಕ್ಕೆ ಕೇಸ್ ಹಾಕೋದ್ರ ಮೇಲೆ ನಿಮ್ಮ ತಾಕತ್ ತೋರಿಸ್ಬೇಡಿ. ಹೇಡಿಗಳ ರೀತಿ ವರ್ತನೆ ಮಾಡೋದನ್ನ ಪೊಲೀಸ್ ಇಲಾಖೆಗೂ ಕಲಿಸ್ಬೇಡಿ. ಸರ್, ಮಹದೇವಪ್ಪ ಅವರು ಹೇಳಿದ್ದಾರೆ ಮಂಗಳೂರಲ್ಲಿ ಗಲಾಟೆ ಈಗ ಮಂಡ್ಯದವರೆಗೂ ವಿಸ್ತರಿಸಿರುವಂತಹದ್ದು ಇದು ಬಿಜೆಪಿ ಕಾರಣ. ಹಿಂದುಳಿದ ವರ್ಗದವರ ಕೈಯಲ್ಲಿ ಅಧಿಕಾರ ಇರೋದನ್ನ ಬಿಜೆಪಿ ಸಹಿಸ್ತಾ ಇಲ್ಲ. ಹೀಗಾಗಿ ಕೋಮು ದಳ್ಳೂರಿಗಳ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬಿಜೆಪಿ ಪ್ರಯತ್ನವನ್ನ ಮಂಡ್ಯದಲ್ಲಿ ಮಾಡ್ತಿದೆ ಅಂತ. ಮಹದೇವಪ್ಪನವರೇ, ಸುಳ್ಳು ಹೇಳಿ ಕೆಲವು ಕಾಲ ಅಧಿಕಾರ ಅನುಭವಿಸ್ಬೋದು, ಆದರೆ ದೇಶ ಉಳಿಸ್ಕೊಳಕ್ಕಾಗಲ್ಲ. ದೇಶ ಉಳಿಸ್ಕೊಳ್ಬೇಕು ಅಂದರೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಮಂಗಳೂರಿನಲ್ಲಿರ್ಬೋದು, ಮಂಡ್ಯದಲ್ಲಿ ಮಸೀದಿಯೊಳಗೆ ಕಲ್ಲು ಸ್ಟಾಕ್ ಮಾಡಿ ಇಟ್ಕೊಳ್ಳೋದನ್ನ ಬಿಜೆಪಿಯವರು ಕಲಿಸಿದ್ದು. ಮಸೀದಿ ಒಳಗೆ ನಾವು ಇವತ್ತಿನವರೆಗೂ ತಲೆ ಹಾಕಿಲ್ಲ. ನೀವೇ ಹೋಗಿ ಮಸೀದಿಲಿ ನಮಾಜ್ ಮಾಡೋರು, ನೀವೇ ನಮಾಜ್ ಮಾಡೋರು. ನಾವು ಇವತ್ತವರೆಗೂ ಹೋದವರಲ್ಲ. ನಮ್ಮನ್ನ ಯಾಕೆ ಇದಕ್ಕೆ ತಳಕಾಗ್ತೀರಿ? ಈ ಷಡ್ಯಂತ್ರ ಅರ್ಥ ಮಾಡ್ಕೊಳ್ಳಿ ನೀವು. ಈ ಷಡ್ಯಂತ್ರ ದಾರುಲ್ ಇಸ್ಲಾಂ ಮತ್ತು ದಾರುಲ್ ಅರಬ್ ನಡುವಿನ ಸಂಘರ್ಷ. ದಾರುಲ್ ಇಸ್ಲಾಂ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ. ದಾರುಲ್ ಅರಬ್ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ. ಜೆಹಾದ್ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ. ಕಾಫಿರ್ ಅಂದ್ರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ. ಇವತ್ತೇ ನೀವೇನು ಕುರಾನ್ ಪುಸ್ತಕನೇ ಓದಬೇಕಾಗಿಲ್ಲ, ಗೂಗಲ್ ಸರ್ಚ್ ಮಾಡಿದ್ರು ಸಾಕು ನಿಮಗೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಫಿರ್ ಅಂದರೆ ಸಿಗುತ್ತೆ. ಅರಬಿಕ್ ವರ್ಷನ್ ಕೇಳಿದ್ರು ಸಿಗುತ್ತೆ, ಸರ್ಚ್ ಮಾಡಿ. ನೀವು ಅಂಬೇಡ್ಕರ್ ಅವರ ಪುಸ್ತಕನ ಓದಿ ಮಹದೇವಪ್ಪನವರೇ. ನಾನು ಅಂಬೇಡ್ಕರ್ ಅನುಯಾಯಿ. ನೀವು ನನಗಿಂತ ಹೆಚ್ಚಿಗೆ ಅಸರ್ಟಿವ್ ಆಗಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಥಾಟ್ಸ್ ಆಫ್ ಪಾಕಿಸ್ತಾನ್ ಓದಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಇಸ್ಲಾಂ ಅಂದ್ರೆ ಏನು ಅಂತ. ಓಟಿನ ಆಸೆಗೋಸ್ಕರ ಜೊಲ್ ಸುರಿಸ್ಕೊಂಡು ದೇಶ ಹಾಳು ಮಾಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.